ಮೋ ಅಂಬುಜಮ್ಮ. ಏನಪ್ಪ ಪಾಪನ ಬಾ. ಮೋ ಅಂಬುಜಮ್ಮ, ಉಪ್ಪಿನಕಾಯಿ ಇದ್ರೆ ಅಷ್ಟು ಕೊಡಮ್ಮೋ. ಯಾಕೋ ಬಾಯೆಲ್ಲ ಕಸರೆ ಜರಕತ್ತದೆ. ಬಾಯೆಲ್ಲ ಕಸರೆ ಅಪ್ಪಂಡಿತ್ರು ತಂದವ್ರೆ ಅದೇನೋ ಪಾತ್ರೆಗಳು. ಏನು ಬಾಯ್ಕಿಕ್ಕಾಗದು ಕಸರೆ ಹೊಡಿತದೆ. ಉಪ್ಪಿನಕಾಯಿ ಇದ್ರೆ ಅಷ್ಟು ಕೊಡಮ್ಮ. ಈ ನಡುವೆ ಉಪ್ಪಿನಕಾಯಿ ಹಾಕಿಲ್ಲ ಪಾಪನ. ಮನೆಗೆ ಬಾಣಂತಿ ಕೆಲಸ ಜಾಸ್ತಿ ಹಾಕೇ ಇಲ್ಲ. ಒಳ್ಳೆ ಕೆಲಸ ಐತೆ. ನಿಮ್ಮ ಅಕ್ಕನ ಬಂದಿಲ್ಲ ನಂಜಮ್ನು ಓದ್ಲೇನು ಊರ್ಕ? ಯಾಕನು ನಿಮ್ಮ ಅಕ್ಕನಪ್ಪ ನಂಜಮ್ನು. ಸಾಕಂತ ಕೇಳು. ಎಂತ ಮಾತಾಡ್ತಾ ಇದೀಯ ನೀನು? ಏನಂತ ಮಾತಾಡ್ತಾ ಇದ್ಯಾ? ಬಂದಿದ್ಲು ಅದಕ್ಕೆ ಹೇಳಿದ್ನಪ್ಪ. ಓದ್ಲ ಅವಳ? ಅಲ್ಲ ನಿಂಗೇನ ಜ್ಞಾನಗಿನ ನೆಟ್ಗೆ ಅದ ಇಲ್ಲಮ್ಮ. ನಮ್ಮ ಅಕ್ಕನ ಸತ್ತು ಯಾವ ಕಾಲ ಆಯ್ತು? ಓ ಪಾಪನ, ಇದೇ ನಿಂಗೆ ಹೇಳ್ತಾ ಇದ್ಯಾ? ನಿಮ್ಮ ಅಕ್ಕನ ನಮ್ಮ ಮನೆಗೆ ಬಂದಿದ್ಲಪ್ಪ. ಅಂಬುಜಮ್ಮ, ಅದೇನು ಮಾತಾಡ್ತೀಯಮ್ಮ? ನಮ್ಮ ಅಕ್ಕನ ಸತ್ತು ಯಾವ ಕಾಲ ಆಯ್ತು? ಯಾರ್ಕನ ಹೇಳ್ದಿಗಿಂದು ಬಿಟ್ಟಯ್ಯ. ಊರಾಗಿನ ಜನಗಳು ಹೋಗಿದ್ದು ಬಿಡ್ತಾರೆ ಅಷ್ಟೇ. ಇದೇ ಈ ವಯಸ್ಸಿನಾಗ ಬಂದು ಶಾನ್ ಬಗ್ರ ಮನೆಗೆ ಕಾಟ ಕೊಡ್ತಾಳೆ ತಿವ್ವಾಗಿ ಅಂತ ಕೆಲಸ ನೋಡಿಲ್ಲತ್ತ. ಅಯ್ಯೋ ನಿನ್ನ ಮಕ್ಕ ಮುಚ್ಚೋಗ ಏನು ಹಿಂಗೆ ಹೇಳ್ತಾ ಇದ್ಯಾ? ದೇವ್ರ ಸತ್ಕ ಬಂದಿದ್ಲಪ್ಪ ನಿಮ್ಮ ಅಕ್ಕನ ನಮ್ಮ ಮನೆಗ. ನಮ್ಮ ಯಜಮಾನಿದ್ನು, ನಮ್ಮ ಅಕ್ಕನಿದ್ಲು, ನನ್ನ ದೊಡ್ಡ ಮಗನಿದ್ನು, ಎಲ್ಲರೂ ಇದ್ರು ಬಂದಿದ್ಲು. ಒಟ್ನಾಗ ಏನೋ ಆಗ್ಬಿಟ್ಟದ ನಿಂಕ ತಲೆಕ. ಏನೋ ಆಗ್ಬಿಟ್ಟದೆ, ಹೆಚ್ಚು ಕಮ್ಮಿ ಆಗ್ಬಿಟ್ಟದಮ್ಮ. ಎಲ್ಲನ ಆಸ್ಪತ್ರೆಗೆ ತೋರ್ಸ್ಕಮ್ಮ. ಹೌದೇ? ಏನಾಗ್ಬಿಟ್ಟದೆ? ಏನಾಗೈತೆ? ಅಲ್ಲಲೇ ನಮ್ಮ ಅಕ್ಕನ ಸತ್ತು ಯಾವ ಕಾಲ ಆಯ್ತಾ? ಇವಾಗ ಬಂದಿದ್ಲು ಅಂತ ಹೇಳ್ತಾಳೆ ನೋಡಿ ನಿಮ್ಮ ಅಮ್ಮನು. ಈ ಅಮ್ಮನ ಮಾತುಗಳು ನಂಬಿಟ್ರೆ ಅಷ್ಟೇ, ಇನ್ನ ಇಟ್ಟು ಪುಲ್ ಸಿಕ್ಕಲ್ಲ. ಯಾಕೆ ಬಾತದ? ಓದ್ತೀನಿ ಹೋಗಪ್ಪ. ಹೆಂಗ್ ಮಾತಾಡ್ತಾಳೆ ನೋಡ ಅಮ್ಮನು. ನಮ್ಮ ಅಕ್ಕನ ಬಂದಿದ್ಲು ಅಂತ. ಏನಾಗತ್ ನಿಕ? ನೀನು ಹೇಳಿದ ಮಾತಿಗೆ ನುಗ್ಬಿಟ್ಟು ಅಂತೊಳತವನ ತಾತ ಯಾಕ? ಅಯ್ಯೋ ಏನು ಕತೆನೋ ಏನೋ. ನಿಂಗೆ ನಾವು ಹುಚ್ಚಿಗೆ ಹಿಡ್ದೋ ಏನೋ. ಅದಕ್ಕೆ ನಮ್ಮ ಅಪ್ಪನ ನಮ್ಮ ನಾಗಮ್ಮನ ಕೊಟ್ಬಿಟ್ಟಿರೋದು ನನ್ನ. ಲೇ ಇಲ್ಲಲೇ ಮಹೇಶ, ಆ ಅಮ್ಮನ ಬಂದಿದ್ಲೇ ಆ ಅಜ್ಜಿ ದೇವ್ರಣಿಗುನ. ಇದೇ ಕಂಬುಜೆ ಹಿಂಗ್ ಕೂತ್ಕೊಂಬಿಟ್ಟಿದ್ಯಾ? ಅಲ್ಲ ಇವಾಗ ಪಾಪನ್ ಬಂದಿದ್ನ. ಏನಂತೆ ಪಾಪನ್ ಬಂದಿದ್ವ? ಅವ್ರ ಅಕ್ಕನ ಬಂದಿದ್ಲು ತಾನೆ ನಮ್ಮ ಮನೆ ಹತ್ರಕ್ಕ ನಂಜಮ್ನ. ಯಾವಾಗ? ಯಾವಾಗ ಬಂದಿದ್ಲು? ಬಂದಿದ್ಲು ತಾನೆ. ನಿಂಗೆ 2 ಮಕ್ಳು ಆಗಿದ್ದು ಅಂತ ಹೇಳಿದ್ಲು ತಾನೆ. ಇಲ್ಲ ಅಂದಿದ್ ನೀನು ವಾದ ಮಾಡಿದ್ದಕ್ಕ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿದ್ಲಲ್ಲ. ಇವಾಗ ಪಾಪನ ಯಾವ ಕಾಲ ಆಯ್ತು ನಮ್ಮ ಅಕ್ಕನ ಸತ್ತು ಇಲ್ದಿದ್ದೆಲ್ಲ ಹೇಳ್ತಾ ಇದೀಯಾ ಅಂತ ಹೇಳ್ತಾವನೆ. ಅಲ್ಲೇ ಎಲ್ಲ ಓದ್ತಾವ ನೋಡು ಪಾಪನ ಕೂಗುವ. ನೀನು ಇದ್ದೆ ತಾನೆ ಇಲ್ಲ ಅವ್ರ ಅಕ್ಕನ ಬಂದಾಗ? ಅದೇನಮ್ಮ ನಂಗೇನು ತಿಳಿದು. ನೀನು ಒಂದೊಂದ್ಕಿಂತ ಒಂದೊಂದು ಹೇಳ್ತಾ ಇದ್ದೀಯಾ. ಯಾರು ತಿಳಿತದ ಹೇಳು? ಏನೋ ಕರೆಕ್ಟಾಗಿ ಮಾತಾಡಿದ್ರೆ ನಿನ್ನ ಮಾತೆಲ್ಲ ನಂಬಬಹುದು. ತಗೊಂಡೋಗ್ಬಿಟ್ಟು ಅವ್ನ ಮಹೇಶನ್ ಕೇಳ್ತಾ ಇದೆಯಾ ನೋಡು. ಪಾಪ ಪಂಡಿತರು ನನ್ನ ತಂಗಿ ಅಂತಾರೆ ನಾಗಮ್ಮನ. ತಗೊಂಡೋಗಿ ಅವನಿಗೆ ಏನೇನೋ ಹೇಳ್ಕೊಡ್ತಾ ಇದೆಯಲ್ಲ. ನಿಮ್ಮ ಮನೆಗೆ ಯಾಕೆ ಬರ್ತಾನೆ ಯಾಕೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಆ ಗಿಡಮೂಲ್ಕಿಗೆ ಹೋಗ್ತಾರೆ ಅವ್ರ ಊರ ಕಡೆ. ಅವಾಗ ಹೋಗಿ ನಾಗಮ್ಮನ ಮಾತಾಡ್ಸ್ಕೊಂಡು ಬರೋದು. ನಾಗಮ್ಮನ ತಂಗಿ ಇದ್ದಂಗೆ ಪಂಡಿತ್ರಕ ಇಲ್ತಿದ್ದೆಲ್ಲ ಹೇಳ್ತೀಯಾ? ಹೌದೇನಪ್ಪ? ಪಂಡಿತ್ರಕ ನಮ್ಮ ಅಮ್ಮನ ತಂಗಿ ಇದ್ದಂಗ? ಹೂನಪ್ಪ. ಇವಾಗ ಸರಸ್ವತಿ ನಿಂಗೆ ಏನಾಗಬೇಕು? ಸರಸ್ವತಿ ನನ್ನ ತಂಗಿ. ಹಂಗೆ ಪಂಡಿತ್ರಕ ನಿಮ್ಮ ಅಮ್ಮನ ತಂಗಿ ಆಗಬೇಕು. ನಿಮ್ಮ ಅಮ್ಮನ್ಕ ತಲೆ ಸರಿಯಿಲ್ಲಪ್ಪ. ಅವನ್ಕಿತ ಮಾಡಿ ಮೇಲಿಂದ ಬಿದ್ದುಬಿಟ್ಟು ತಲೆ ಹಂಗಾಗ್ಬಿಟ್ಟದೆ, ಲೂಜ್ ಆಗ್ಬಿಟ್ಟದೆ. ನಿಮ್ಮ ಅಮ್ಮನ ಏನು ಹೇಳಿದ್ರು ಕೇಳ್ಬೇಡಪ್ಪ ನೀನು. ಅದೇ ನಮ್ಮ ನಾಗಮ್ಮನ ಹೇಳ್ತಾ ಇದ್ದು ಪಂಡಿತ್ರನ ಅಣ್ಣ ಅಣ್ಣ ಅಂತ ಇದ್ಲು. ಆಮೇಲೆ ಈ ಅಂಬುಜಮ್ಮನ ಯಾಕೆ ಹಿಂಗೆ ಹೇಳ್ತಾವಳೆ ಆಗ್ಲಿ ಕೇಳೋಣ ಅನ್ಕಂಡೆ. ನೀನು ಹೇಳೋದು ನೋಡಿದ್ರೆ ಈ ಅಮ್ಮನ ತಿಕ್ಲಿದ್ಬಿಟ್ಟದೆ. ಅದಕ್ಕೆ ಅಮ್ಮನ ಏನು ಹೇಳಿದ್ರು ಕೇಳ್ಬೇಡ. ನೋಡ್ದ ಇವಾಗ ತಾತ್ನಿ ಹೆಂಗ್ ಬೇಕೊಂಡದ್ನ? ಎಲ್ಲರೂ ಸೇರ್ಕೊಂಡು ನಂಗೆ ಹುಚ್ಚಿಡ್ಸ್ಬೇಕಂತಿದ್ದೀರೇನಾ? ನೋಡ್ದೇನಾ ಮಹೇಶ, ನೀನೇ ಇಲ್ಲಿದ್ಯಾ? ನಾ ಏನೇನೋ ಮಾತಾಡದ್ ನೀನ ನೋಡ್ದೆ ಹೆಂಗಾಡ್ತಾಳೆ. ಅಯ್ಯೋ ಈ ಅಮ್ಮನ್ಕ ಹುಚ್ಚಿಡ್ಬಿಟ್ಟದೆ. ಈ ಅಮ್ಮನ ಏನು ಹೇಳಿದ್ರು ಕೇಳ್ಕೊಟ್ ನಾನು. ಬೀಳ್ತಾವ ನೀನ್ ಕೇಟ್ಗಳ. ನಿಮ್ಮ ಅಪ್ಪನ ಹೇಳಿ ಮತ್ತೆ ಕೇಳ್ಬೇಡ ನೀನ. ಇವಾಗ ನಮ್ಮ ಅಪ್ಪನ ಏನು ಹೇಳ್ಕೊಟ್ಟು ನಂಗ? ಏನು ಹೇಳ್ಕೊಟ್ಟಿಲ್ಲ. ಹುಚ್ಚಿರೋಳು ನೀನೊಬ್ಳು ಹೋಗ. ನಮ್ಮ ನಾಗಮ್ಮನ ದೇವ್ರ ಅಂತವಳು. ಆಮೇಲೆ ಮೇಲೆ ಇಲ್ದಿದ್ದೆಲ್ಲ ಹೇಳ್ತೀಯಾ. ಕೇಳು ಅಂತ ಹೇಳ್ತೀಯಾ? ಇನ್ನೊಂದ್ಕಿತ ಏನೋ ನಮ್ಮ ನಾಗಮ್ಮನ ಸುದ್ದಿಗೆ ಬಾ. ನೀ ಕಂಬಳಿಗೆ ಮುರಿತೀನಿ ನೋಡೋ. ನೀನ್ ನಿಜ ಹೇಳು. ನಂಜಮ್ಮ ನಮ್ಮಂತಕ್ಕೆ ಬಂದಿದ್ಲು ತಾನೆ? ನಿನ್ ಕಣ್ಣಿಗೆ ಕಾಣಿಸಿದ್ಲ ನಂಜಮ್ಮನು? ಕಾಣಿಸಿದ್ರಲ್ಲ. ನಿನ್ ಕಣ್ಕು ಕಾಣಿಸಿದ್ರಲ್ಲ. ಎಲ್ಲರೂ ಮಾತಾಡಿದ್ರಲ್ಲ. ಹಂಗಾದ್ರೆ ಸತ್ತೋಗಿದ್ರು ನಿನ್ನ ಮೇಲೆ ಏನೋ ಸಾಧಿಸ್ತಾವಳೆ. ದೊಡ್ಡವನ್ಗ ಬಾಣಂತನ ಮಾಡಿದ್ಲಲ್ಲ. ಆಯಮ್ನ ತಾನ 1 ತಿಂಗಳೇನೋ ಬಾಣಂತನ ಮಾಡಿದ್ದು. ಹೆರಿಗೆ ಮಾಡಿಸಿದ್ದ ಆದ್ಮೇಲೆ ಏನೇನು ಕೊಟ್ಟ ಇಲ್ಲ ಆಯಮ್ಮನ್ಗ? ಏನು ಕೊಟ್ಟಿಲ್ಲ ನಾನು. ಅದಕ್ಕೆ ದೇವಾಗ ಬಂದವಳೆ ನಿನ್ಗೇನೋ ಗಾಚಾರ ಅದೇ ಬಿಡು. ನನ್ಗೇನಾಗಬೇಕು ನಿನ್ನ ಕತೆ ಮುಗಿತು ಬಿಡು ಅಷ್ಟೇ. ದೇವ್ಗಳು ಕಾಣಿಸ್ಕೊಂಡವಂದ್ರೆ ರಕ್ತ ಕಕ್ಕೊಂಡು ಸತ್ತೋತಾರಂತೆ. ಏನು ಮಾಡೋಕ್ಕಾಗಲ್ಲಮ್ಮ. ಏನು ಮಾಡ್ತೀಯ? ನೀನು ಮಾಡಿದ ಕರ್ಮ ನೀನೇ ಅನ್ಭವಿಸ್ಬೇಕು. ಅಮ್ಮಂತ ದೆವ್ವ ಅದಕ್ಕಪ್ಪ ಯಾಕೆ ಬೇಕಾ ಸುಮ್ಮನೆ? ಹಂಗಾದ್ರೆ ನಂಜಮ್ಮನ ದೆವ್ವಾಗ ಬಂದ್ಬಿಟ್ಟವಳೆ ಇರ್ಬೋದೇನೋ. ಯಾರಿಗೆ ತಿಳಿದ್ವಾ? ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು. ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಹಣೆ ಬರ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಗಳಿತೀಯಲ್ಲ. ಏನೋ ನಮ್ಮ ಮನೆಗಿನ ಕೆಲಸ ಮಾಡೋವ್ರನ್ನ ಮದುವೆ ಆದ್ಲು. ಅವಳ ಹಣೆ ಬರ್ದಾಗಿತ್ತೇನೋ ಆಗೋಯ್ತು. ಇವಾಗ ಅವಳಿಗೆ ಯಾರವ್ರೆ? ಯಾರೂ ಇಲ್ಲ. ಏನೋ ನನ್ನ ಮಗು ಅಂದ್ಬಿಟ್ಟು ಹೊಟ್ಟೆಗೆ ಹಾಕ್ಕಂದಿರಾ ಅವಳ ಮೇಲೆ ಸಾಧಿಸ್ತಾ ಇದೆಯಲ್ಲ ನೀನು. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು. ಅನ್ಭೋಗ್ಸು. ನನಗೇನಾಗಬೇಕು? ಮಾವು ಅಂಬುಜಮ್ಮ. ಅಂಬುಜೆ ಯಾರು ಬರೀತಾ? ನಿನ್ನ ಎದುರುಗನೆ ನಿಂತಿದ್ದೇನಲ್ಲಮ್ಮ, ನಾನೇ ನಂಜಮ್ಮನ.
ಮೋ ನಂಜಮ್ಮ ನೀನು ಸತ್ತೋಗಿದೆಯಂತೆ ಹಾಂ ನಾನು ಸತ್ತಿ ಯಾವ ಕಾಲ ಐತೆ ಯಾವ ಕಾಲ ಆಯಿತು ಯಾಕೋ ನೀನು ನೋಡ್ಬೇಕು ಅನಿಸ್ತು ಅದಕ್ಕೆ ಬನ್ನಿ ನೋಡಿದ್ನೆ ಏನೋ ನೀನು ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತದೆ ನನ್ನ ಜೊತೆಗೆ ಬಂದ್ಬಿಡೆ ಇನ್ನೇನು ಮಕ್ಳಿಗೆ ಮದುವೆ ಆಯಿತು ಮೊಮ್ಮಕ್ಳು ಆದ್ವು ಇನ್ನೇನಕ್ಕೆ ಬೇಕು ನೀನು ನಂಗೆ ಒಬ್ಳೇ ಹುಂಚ್ಮಾದಂಗೆ ನಾತಾಡಿ ಬೇಜಾರಾಗ್ಬಿಟ್ಟದೆ ನನ್ನ ಜೊತೆಗೆ ಹಂಗೆ ಬಂದ್ಬಿಡೆ ಅಂಬುಜೆ ಕರ್ಕೊಂಡೋಗು ಏನು ಬರೀ ಕೆಲ್ಸ್ಕೊಳ್ತಾಳೆ ಹೋಗಮ್ಮ ಕರ್ಕೊಂಡೋಗು ಇರು ಬರ್ತೀನಿ ಬಂದು ಗೋಮಾಳ ಇಸ್ಬಿಡ್ತೀನಿ ನನ್ನ ಜೊತೆಗೆ ಬಾರೆ ನಂಗೆ ಯಾರೂ ಇಲ್ಲ ಜೊತೆಗೆ ನೀನಾದರೆ ಸರೋತದೆ ಏನಮ್ಮ ನಂಜಮ್ಮ ನಮ್ಮ ಅಂಬುಜಿ ಮೇಲೆ ಇಷ್ಟು ಪ್ರೀತಿ ನಿಂಕ ಹಾಂ ಇಂಥವ್ರ ಮೇಲೆ ಪ್ರೀತಿ ಜಾಸ್ತಿ ಶಾನ್ಬಗ್ರೆ ಹ್ಞೂ ಬಲ್ ಕಿತಾಪತಿ ಮಾಡ್ತಾಳೆ ಅಂಬುಜಿ ನಾನು ನೋಡ್ತಾ ಇದ್ದೀನಿ ಬಲ್ ಕಿತಾಪತಿ ಮಾಡ್ತಾಳೆ ನೆನ್ನೆ ಓದಂಗೆ ಹೋಗ್ಬಿಟ್ಟು ಇಲ್ಲೇ ಕೂತಿದ್ನಿ ನಿಮ್ಮ ಮನೆ ಹತ್ರನೇ ನೋಡ್ತಾ ಇದ್ದೀನಿ ಬಲೆ ಕಿತಾಪತಿ ಮಾಡ್ತಾಳೆ ಅದಕ್ಕೆ ಜೊತೆಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಯ್ಯೋ ನೀನು ಮಗ ಮುಚ್ಚೋಗ ನಿನ್ನ ಎದುರು ಬಿದ್ದೋಗ ನಾನೇನು ಮಾಡಬಾರ್ದು ಮಾಡಿದ್ದೀನಿ ನಿಂಕ ನೀನು ಹೊಟ್ಟೆ ಉದ್ದೋಗ ಮನೆಗೆ ಬಂದಾಗೆಲ್ಲ ಬಿಸಿಟ್ಟು ಬಿಸನ್ನ ಇಕ್ತಾ ಇದ್ನಲ್ಲೇ ಬಿಸಿನೇ ಊಟ ನನ್ನೇ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ಯಾ ಅಯ್ಯೋ ಬಾ ಅಮ್ಮ ಬಾ ಅಲ್ಲೂ ಬೇಕಾದಷ್ಟು ಐತೆ ಅಲ್ಲೂ ಬಿಸಿ ಅಡುಗೆನ ನಾನು ನಿಂಗೆ ಮಾಡಿಕ್ತೀನಿ ಬಾ ನನ್ನ ಜೊತೆಗ ನನ್ನ ಮನೆಗೆ ಕರ್ಕೊಂಡೋಗಿ ಯಾಗೋ ನಂಗೆ ಜಾಸ್ತಿ ತಿಗ್ಲಾಗ್ತದೆ ಓ ಶಾನ್ ಬಗ್ರೆ ನೀನೇ ಕತ್ತಿಸ್ತಾ ಇಲ್ಲ ನಾನೇ ಕತ್ತಿಸ್ಕ್ಲಪ್ಪ ಎಮ್ಮನ್ನ ಅಯ್ಯೋ ನಾನೇ ಕಾಪಾಪ ಕಟ್ಕೊಂಡೆ ನೀನೇ ಬಂದು ಕರ್ಕೊಂಡೋಗಮ್ಮ ನೀನೇ ಕತ್ತಿಸ್ಕೊಂಡು ಕರ್ಕೊಂಡು ಹೋಗ್ಬಿಡು ನಂಗೂ ಸಾಕಾಗ್ಬಿಟ್ಟೈತಿ ಇವಳ ಹತ್ರ ಹೇಗೆ ಯಾಕೋ ಚಳಿ ಜ್ವರ ಬಂದಂಗದೆ ನನ್ನ ಮನೆಗೆ ಕರ್ಕೊಂಡೋಗು ಅನ್ಲಿ ಆಗ್ಬೇಕಾಗಿರೋದೆ ದೆವ್ವ ನೋಡೋದೆ ದೆವ್ವ ಮಾತಾಡ್ಸೋದೆ ಅಂದರೆ ಪ್ರೀತಾಗಿ ಚಳಿ ಜ್ವರ ಬರ್ತದೆ ನಿಂಕ ನಾವು ದಿಗ್ಲು ಬಿದ್ದಿಲ್ಲ ನಮಗೆ ಬರಲ್ಲ ನಿನಗೆ ದಿಗ್ಲು ಬಿದ್ದಿದ್ಯಾ ನಿಂಗೆ ಬರ್ತದೆ ಮಾನವಾಗಿ ಹೋಗಿ ರೊಗ್ಗಚ್ಕೊಂಡು ಮಲ್ಕ ಅವ್ರದ್ದು ಅವ್ರ ಕೈ ಹೇಳೋದು ಮಾಡಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕ ನಾನು ದಿಗ್ಲು ಬಿದ್ದುಬಿಡ್ತೀನಿ ಪಂಡಿತ್ರ ಹತ್ರ ಏನೇನು ಔಷಧಿ ತಂದ್ಕೊಡು ಯಾಕೋ ನಂಗೆ ಜಾಸ್ತಿ ತಿಗ್ಲಾಗ್ತದೆ ನಾನಿನ್ನು ಹೋಗಲ್ಲಮ್ಮ ಪಂಡಿತರ ಹತ್ರಕ್ಕೆ ಮಾತ್ರ ನಾನಿನ್ನು ಹೋಗಲ್ಲ ಏನು ಹೇಳ್ಬಾರ್ದು ಮಾತುಗಳೆಲ್ಲ ಹೇಳಿರೋದು ನೀನು ಹಾಂ ಏನು ಮಾತುಗಳು ಹೇಳ್ತಾ ಇರೋದು ನೀನು ಅವ್ನ ಕೂಡ ತಂಗಿಕಿನ್ನ ಹೆಚ್ಚಾಗಿ ನೋಡ್ಕೊಂಡವ್ ನಾ ಅಪ್ಪನು ಹಾಂ ಆ ಅಪ್ಪನ ಮೇಲೆ ಇಲ್ದಿದ್ದು ದೂರ ಆಗ್ತೀಯ ಆ ಅಪ್ಪನಿಗೆ ಈ ಮಾತು ತಿಳಿಬೇಕು ನಮ್ಮನೆಗೆ ಯಾರು ಸಾಯ್ತವ್ರು ಅಂದ್ರೂ ಕೂಡ ಬಗ್ಗು ನೋಡಲ್ಲ ಅಪ್ಪನು ಇವಾಗ ಹೋಗಿ ಯಾರು ಹೇಳ್ತಾರೆ ಪಂಡಿತ್ರಕ್ಕ ನಾನು ಹಿಂಗೆ ಅನ್ನಿ ಅಂತ ನಾನೇ ಹೇಳ್ತೀನಿ ಹೋಗಿ ಹೇಳ್ತೀನಿ ನಮ್ಮ ಹೆಂಗ್ಸ್ರು ಹಿಂಗೆ ಅಂತವ್ರಪ್ಪ ಬಾಯ್ಗೆ ಬಂದಂಗೆ ಹಾಂ ನಮ್ಮ ಮಹೇಶನ್ ಕೆಲ ಹೇಳ್ಕೊಡ್ತಾವಳೆ ಅಂತ ಹೇಳ್ತೀನಿ ನಾನು ಹೋಗಿ ಹೇಳ್ಬೇಡ ತಪ್ಪಾಗೋಯ್ತು ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಲ್ಲ ತಪ್ಪಾಗೋಯ್ತು ಮಹೇಶ ಅಲ್ಲೇ ನಾನು ಹೇಳಿದ್ದೆಲ್ಲ ಸುಳ್ಳು ಏನು ಕೇಳಬೇಡ ನಿಮ್ಮ ಅಮ್ಮನ ನಂಗೆ ತಿಳಿದ್ ಬಿಡು ನಿನ್ ತಿಕ್ಲೇನ್ಸ್ ಅಂತ ತಿಳಿದ್ನಂತ ನಿನ್ ತಿಕ್ಲೋಳ ಅಂತ ಇನ್ನೊಂದ್ಸತಿ ಏನೋ ನಂಗೆ ನಮ್ಮ ಅಮ್ಮನ ಮ್ಯಾಗ ಏನೋ ಹೇಳೋ ಬೀಳ್ತಾವ ನಿಂಗೆ ಏಟ್ಕ್ಲಾ ಪಂಡಿತ್ರದ್ದು ಹೋಗಿ ಔಷಧಿ ತಿಳ್ಕೊಂಬ ಹೋಗು ಮಲ್ಕೋಗು ಮಲ್ಕೊಂಡ್ಮೇಲೆ ಎದ್ದೇಳ್ತೀಯೋ ಇಲ್ಲ ನನಗಂತೂ ತಿಳಿದಮ್ಮ ನನಗಂತೂ ತಿಳಿದು ಹೋಗು ಮಲ್ಕೋಗು ಅಲ್ಲ ಆ ಅಮ್ಮನು ಯಾರ ಕಣ್ಣಿಗೂ ಕಾಣಿಸಿಲ್ಲ ನಿಂಗೆ ಕಣ್ಣು ಕಾಣಿಸೋಳೆ ನಿನ್ನೆ ಹುಡ್ಕೊಂಬಂದವಳೆ ಅಂದರೆ ಹಾಂ ನೀನು ಎಷ್ಟು ಪಾಪ ಮಾಡಿರೋಳು ಇರ್ಬೋದು ಹಾಂ ಲೆಕ್ಕ ಅಕ್ಕ ಇನ್ನು ಎಷ್ಟು ಪಾಪದೋಳು ಇರ್ಬೇಕು ನೀನು ಭಗವಂತ ನನಗಂತೂ ತಿಳಿದಪ್ಪ ಏನೇನೋ ಮಾಡ್ಕಮ್ಮ ನನಗಂತೂ ತಿಳಿದು ನಂಜಮ್ಮ ಇದೆಯಾ ಹೊರಟೋಗಿದ್ಯಮ್ಮ ಅಯ್ಯೋ ನಿಮ್ಮ ಕಣ್ಣು ಎದುರುಗನೆ ಇದ್ದೀನಪ್ಪ ಅಂಬುಜಮ್ಮನ ಬರೋವರೆಗೂ ಇಲ್ಲೇ ಇರ್ತೀನಿ ಕರ್ಕೊಂಡು ಹೋಗ್ಬೇಕಾ ಅಮ್ಮನ್ನ ಹೋಗಲ್ಲ ಯಾಕೋ ಚಳಿ ಜ್ವರ ಮಹೇಶ ನಿಮ್ಮ ಅಮ್ಮನ ಹೇಳಿದ್ದೆಲ್ಲ ಕೇಳಬೇಡಪ್ಪ ನಿಮ್ಮ ಅಮ್ಮನ ಏನು ತಿಳಿಯಲ್ಲ ಇಲ್ಲ ಹೇಳಪ್ಪ ಆ ಅಮ್ಮನ ಅದೇನು ಹೇಳಿದ್ಲ ಹೆಂಗತನ ಎಲ್ಲ ಮರ್ತೋಯ್ತು ನಂಗೆ ಹ್ಞೂ ಸರಿ ನಿಮ್ಮ ಅಮ್ಮನ್ಗ ಆ ಪಂಡಿತ್ರ ಹತ್ರ ಹೋಗಿ ಯಾರಷ್ಟು ಔಷಧಿ ಇಸ್ಕೊಂಬತ್ತೀನಿ ನಾನು ಹಾಂ ಹ್ಞೂ ಸರಿ ಆಯಿತು ಅಪ್ಪ ಮೇಡಮ್ನವ್ರ ಮನೆಗೆ ಯಾವಾಗ ಹೋಗೋದು ನಾವು ಹೋಗೋಣ ಪಂಡಿತ್ರ ಅಂಗಡಿ ತಕ್ಕ ಓಡ್ ಬರ್ತೀನಿ ನಾನು ಅಷ್ಟೊಳಗೆ ಅವರು ಬರಲಿ ಹೋಗೋಣಪ್ಪ ಹಾಂ ಹ್ಞೂ ಸರಿಯಪ್ಪ ಮುಂದುವರಿಯೋದು